ಒಂದು ಸೌಜನ್ಯ ಪ್ರಕರಣ ಅದು ಯಾರಿಗೂ ಆಗಬಾರ್ದು, ನ್ಯಾಯ ಸಿಗಲೇಬೇಕು. ನಾವೆಲ್ಲರೂ ಅದು ಸೌಜನ್ಯ ಹತ್ಯೆ ವಿರುದ್ಧ ಧ್ವನಿ ಎತ್ತಿದ್ದೇವೆ. ಮೊಹಮ್ಮದ್ ಸಮೀರ್ ಕರ್ದವರು ಅವರು ಸ್ನೇಹ ಹಿರೇಮಠ್ ಹತ್ಯೆ ಆದಾಗ ಅವರು ಯೂಟ್ಯೂಬ್ನಲ್ಲಿ ನೆರೆಟಿವ್ ಸೃಷ್ಟಿ ಮಾಡಲಿಲ್ಲ, ಲವ್ ಜಿಹಾದ್ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ. ಅವನು ಯಾವ ಮೌಲ್ವಿ ಮಸೀದಿ ಒಳಗೆ 6 ವರ್ಷದ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ಹೊರಗಡೆಗೆ ಸಾಕ್ಷಿ ಸಮೇತ ಹೊರಗೆ ಬಂದಾಗ ಅವನ ಯೂಟ್ಯೂಬ್ನಲ್ಲಿ ಆ ಹೆಣ್ಣುಮಗಳಿಗೆ ಒಂದು ಶಬ್ದ ಕನಿಕರದ ಮಾತು ಬರಲಿಲ್ಲ. ಧರ್ಮಸ್ಥಳವನ್ನು ತಲುಕು ಹಾಕಿ ಮಾತಾಡ. ಇದನ್ನು ಕೂಡ ನಾವು ಅರ್ಥೈಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ಇದು ಸೌಜನ್ಯ ನ್ಯಾಯ ಕೊಡಿಸೋ ಹೋರಾಟ ಅಲ್ಲ. ಧರ್ಮಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತಕ್ಕಂಥ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಅಂತ ಹೇಳುವವರ ಹುನ್ನಾರ ಇದೆ. ಈಗ ನೀವೊಬ್ಬ ದೂರುದಾರನ ಮಾತು ಕೇಳಿ SIT ರಚನೆ ಮಾಡಿದ್ರಿ. ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಿದ್ರಿ. 6 ಅಡಿ ಗುಂಡಿ ತೆಗೆಯಕ್ಕೆ ಜನ ಸಿಗದೆ GSIP ಉಪಯೋಗಿಸ್ತಾ ಇದ್ದೀವಿ ನಾವು. ಒಬ್ಬ 18 ಅಡಿ ಗುಂಡಿ ತೆಗೆದಿದ್ದ ಅಂತ ಅಂದ್ಕೊಂಡು ನೀವು 22 ಅಡಿ ಗುಂಡಿ ಶೋಧನೆ ಮಾಡಿದ್ರಿ. ದೂರುದಾರನ ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವನ ದೂರಿನ ಸತ್ಯಾಸತ್ಯತೆಯ ಪ್ರಾಥಮಿಕ ಪರೀಕ್ಷೆ ಮಾಡಿ. ನೀವು ಚಲನಚಿತ್ರ ನಟಿ ರಮ್ಯಾ ಬಗ್ಗೆ ಅವಹೇಳನ ಮಾಡಿದ್ದು ಕೇಸ್ ರಿಜಿಸ್ಟರ್ ಮಾಡಿದೆ. ಕೋಟ್ಯಾಂತರ ಜನರ ಶ್ರದ್ಧೆಯ ಕೇಂದ್ರ ಆಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಿ ಯೂಟ್ಯೂಬ್ಗಳಲ್ಲಿ ಹಾಕಿ ಮೆರೆದವರು ಇನ್ನೂ ಓಡಾಡ್ತಾ ಇದ್ದಾರೆ. ಯಾಕೆ ಬಿಟ್ಟಿದ್ದೀರಿ? ಏನ್ ಸಮಾನ? ಯಾಕೆ ಹಾಕಿ? ಜೈ ಶ್ರೀರಾಮ್, ಹರ 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 ಹರ. ಎಲ್ರಿಗೂ ನಮಸ್ಕಾರ. ಸುಮಾರು 2.25 ಗಂಟೆಗಳ ಕಾಲ ನರೇಶ್ವರಿಂದ ಆರಂಭ ಮಾಡಿ ಗಿರೀಶ್ ಭಾರದ್ವಾಜ್ ಅವರು, ವಸಂತ್ ಕಿರಿಯಾರ್ ಅವರು, ಜಿತೇಂದ್ರ ಕುಂದೇಶ್ವರ್ ಅವರು, ಕೀರ್ತಿ ಅವರು, ವಿಕಾಸ್ ಅವರು ಮತ್ತು ಅರುಣ್ ಶ್ಯಾಮ್ ಅವರ ಮಾತುಗಳನ್ನು ಕೇಳಿದ್ದೀವಿ. ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಧಾರಣಾಶಕ್ತಿ ನಮಗೆ ಸ್ವಾಭಾವಿಕವಾಗಿ 1.5-1.5 ಗಂಟೆಗಳ ಕಾಲ ಕೇಳುವಷ್ಟು ಧಾರಣಾಶಕ್ತಿ ಇರುತ್ತೆ. ಎಷ್ಟೇ ಒಳ್ಳೆಯ ಸಂಗತಿ ಆದರೂ ಅದನ್ನು ಮೀರಿದರೆ ನಮ್ಮ ಧಾರಣಾಶಕ್ತಿ ಕಳ್ಕೊಂಡ್ಬಿಡ್ತೀವಿ. ಮಾತಾಡಿದ್ದೋ ಬಿಟ್ಬಿಡೋ. ಒಂದು 10-15 ನಿಮಿಷಗಳ ಕಾಲ ಸ್ವಲ್ಪ ಸಹಿಸ್ಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ. ಯಾಕೆಂದ್ರೆ ಅತಿಯಾದ್ರೂ ಅಮೃತವೇ ವಿಷ ಆಗುತ್ತೆ ಅನ್ನೋದು ಗಾದೆ ಮಾತು. ಹಾಗಾಗಿ ನಾವೆಲ್ಲರೂ ಧರ್ಮಸ್ಥಳದ ಬಗ್ಗೆ, ಮಂಜುನಾಥ ಸ್ವಾಮಿಯ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಧರ್ಮಶ್ರದ್ಧೆ ಇರುವವರೇ ಇಲ್ಲಿ ಬಂದಿದ್ದೇವೆ. ಯಾಕೆ ಇಷ್ಟೆಲ್ಲ ಪಿತೂರಿ ಮಾಡಿದ್ರು? ಏನಿರ್ಬೋದು ಹಿನ್ನೆಲೆ? ಅನುಭವಗಳ ಆಧಾರದಲ್ಲಿ ಐತಿಹಾಸಿಕವಾಗಿ ಯಾರ್ಯಾರು ಈ ಥರದ ವಿಷಯಗಳನ್ನು ಬಳಸ್ಕೊಳ್ತಾ ಬಂದಿದ್ದಾರೆ ಅನ್ನೋದನ್ನು ಅವಲೋಕನ ಮಾಡಿದಾಗ ನಮ್ಗೆ ಅನ್ಸುತ್ತೆ ಇದರಲ್ಲಿ ಹಲವು ಮುಖಗಳಿದ್ದಾವೆ. ಶ್ರದ್ಧಾಭಂಗ ಆದರೆ ಯಾರಿಗೆ ಲಾಭ ಆಗುತ್ತೆ? ಅವರೆಲ್ಲರೂ ಇದ್ರ ಜೊತೆಗೆ ಸೇರಿದ್ದಾರೆ. ಕೆಲವರು ಲಾಭ ಆಗಲ್ಲ, ಆದ್ರೆ ವಿಕೃತ ಆನಂದ ಸಿಗುತ್ತೆ. ಈ ಮನೆ ಹಾಡು ಅಂತ ಹೇಳ್ತೀವಲ್ಲ, ಇವರು ಊರ ಹಾಡು, ಶ್ರದ್ಧೆನ ಹಾಳು ಮಾಡೋದು, ಅವ್ರಿಗೇನು ಲಾಭ ಆಗಲ್ಲ, ಆದ್ರೂ ಒಂದು ವಿಕೃತಿಯನ್ನ ಅನುಭವಿಸ್ತಾರೆ. ಆ ಥರದವರು ಸೇರ್ಕೊಂಡಿದ್ದಾರೆ. ಇದರಲ್ಲಿ 2 ಮುಖ ಇದೆ. ಒಂದು ಸೌಜನ್ಯ ಪ್ರಕರಣ, ಅದು ಯಾರಿಗೂ ಆಗಬಾರ್ದು, ಅದು ನ್ಯಾಯ ಸಿಗಲೇಬೇಕು. ನಾವೆಲ್ಲರೂ ಅದು ಸೌಜನ್ಯ ಹತ್ಯೆ ವಿರುದ್ಧ ಧ್ವನಿ ಎತ್ತಿದ್ದೇವೆ. ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ಆಗಲಿ ಅಂತ ಆಗ್ರಹಿಸಿದ್ದೇವೆ.
ಸೌಜನ್ಯ ಹತ್ಯೆಯ ನೆಪದಲ್ಲಿ ಧರ್ಮಶ್ರದ್ಧೆಯನ್ನು ಹಾಳು ಮಾಡ್ತಕ್ಕಂಥ, ಆಧಾರವಿಲ್ಲದೆ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ತೇಜೋವಧೆ ಮಾಡ್ತಕ್ಕಂಥ, ಇದು ಹುನ್ನಾರ ಏನು? ಇದ್ರ ಹಿನ್ನೆಲೆ ಯಾಕಿರ್ಬೋದು? ಮೊಹಮ್ಮದ್ ಸಮೀರ್ ತಂದವರು ಅವರು ಸ್ನೇಹ ಹಿರೇಮಠ್ ಹತ್ಯೆ ಆದಾಗ ಅವರು ಯೂಟ್ಯೂಬ್ನಲ್ಲಿ ನೆರೆಟಿವ್ ಸೃಷ್ಟಿ ಮಾಡಲಿಲ್ಲ. ಲವ್ ಜಿಹಾದ್ ಬಗ್ಗೆ ಒಂದು ಶಬ್ದ ಮಾತಾಡಲಿಲ್ಲ. ಅವನು ಯಾವ ಮೌಲ್ವಿ ಮಸೀದಿ ಒಳಗೆ 6 ವರ್ಷದ ಹೆಣ್ಣುಮಗಳ ಮೇಲೆ ಅತ್ಯಾಚಾರ ಮಾಡಿದ್ದು ಹೊರಗಡೆಗೆ ಸಾಕ್ಷಿ ಸಮೇತ ಹೊರಗೆ ಬಂದಾಗ ಅವನ ಯೂಟ್ಯೂಬ್ನಲ್ಲಿ ಆ ಹೆಣ್ಣು ಮಗಳಿಗೆ ಒಂದು ಶಬ್ದ ಕನಿಕರದ ಮಾತು ಬರಲಿಲ್ಲ. ಮೌಲ್ವಿ ಬಗ್ಗೆ ಅವನು ಧ್ವನಿನೇ ಎತ್ತಲಿಲ್ಲ. ಸೌಮ್ಯ ಭಟ್ ಹತ್ಯೆ ಅವನದೇ ಮತದ ಅಶ್ರಫ್ ಮಾಡಿದಾಗ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನನಗೆ ಅನಿಸ್ತಿಲ್ಲ. ಸೌಜನ್ಯ ವಿಷಯಕ್ಕೆ ಯಾಕೆ ಧರ್ಮಸ್ಥಳವನ್ನು ತಳಕ ಹಾಕಿ ಮಾತಾಡ? ಇದನ್ನು ಕೂಡ ನಾವು ಅರ್ಥೈಸಿಕೊಳ್ಬೇಕಾದ ಅವಶ್ಯಕತೆ ಇದೆ. ಇದು ಧರ್ಮ ಮತ್ತು ರಿಲಿಜನ್ಗಳ ನಡುವಿನ ಸಂಘರ್ಷ. ಧರ್ಮ ಮತ್ತು ರಿಲಿಜನ್ ಒಂದೇ ಅಲ್ಲ. ಒಂದು ಮತ, ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಒಬ್ಬ ದೇವರು ಅನ್ನೋದು ರಿಲಿಜನ್. ದೇವನೊಬ್ಬ ನಾಮ ಹಲವು ಅನ್ನೋದು ಧರ್ಮ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ ಅಂತ ಹೇಳೋದು ಧರ್ಮ. ಕೊಲ್ಲೋದನ್ನೇ ಕಾಯಕ ಮಾಡಿಕೊಳ್ಳೋದು ಧರ್ಮ ಹೇಗಾಗತ್ತೆ? ಅದು ರಿಲಿಜನ್. ಅದು ರಿಲಿಜನ್ ಡಿಕ್ಟೇಟ್ ಮಾಡುತ್ತೆ, ಧರ್ಮ ಗೈಡ್ ಮಾಡುತ್ತೆ. ಧರ್ಮ ಪರಮಾರ್ಥಿಕ ಉನ್ನತಿಗೆ ಕಡೆಗೆ ತೆಗೆದುಕೊಂಡು ಹೋಗುವಂತ ಮಾರ್ಗದರ್ಶನ ಮಾಡುತ್ತೆ. ರಿಲಿಜನ್ನು ನಾನು ನಂಬೇಕು, ನೀನು ನಂಬದೇ ಇದ್ರೆ ನೀನು ಕಾಫೀರ್ ಅಂದ್ಬಿಡುತ್ತೆ. ಕಾಫೀರ್ ನೀನು ಬದುಕೋ ಹಕ್ಕಿದೆಯಾ ಅಂದ್ರೆ ಹಕ್ಕಿಲ್ಲ. ನೀನು ನನ್ನ ನಂಬದೇ ಇದ್ರೆ ನಿನಗೆ ಹೆವನ್ ಇಲ್ಲ ಅಂತ, ನೀನು ಎಲ್ಲಿಗೆ ಹೋಗ್ತೀಯಾ ಅಂತ. ಅದು ರಿಲಿಜನ್. ಧರ್ಮ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳುತ್ತೆ. ಯಾರು ಧರ್ಮದಲ್ಲಿ ನಮ್ಮ ಜಾತಿ ಮೇಲೆ, ನಮ್ಮ ಅಂತಸ್ತಿನ ಮೇಲೆ, ನಮ್ಮ ಅಧಿಕಾರದ ಮೇಲೆ, ನಮ್ಮ ಹಣದ ಮೇಲೆ ಸ್ವರ್ಗಕ್ಕೆ ಹೋಗಕ್ಕೆ ಅವಕಾಶ ಇಲ್ಲ. ಆದ್ರೆ ರಿಲಿಜನ್ನು, ನೀನ್ ನನ್ನ ರಿಲಿಜನ್ ಇದ್ರು ಸಾಕು, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ ನೀನು ಸ್ವರ್ಗಕ್ಕೆ ಅಂತ ಹೇಳ್ತಾರೆ. ಇದು ಧರ್ಮ ಮತ್ತು ರಿಲಿಜನ್ ನಡುವಿನ ಸಂಘರ್ಷ. ಧರ್ಮಸ್ಥಳನೇ ಯಾಕೆ ತಗೊಂಡ್ರು ಅಂದ್ರೆ, ಯಾವುದು ಲಕ್ಷಾಂತರ ಕೋಟ್ಯಾಂತರ ಜನರ ಶ್ರದ್ಧೆಯ ಸ್ಥಾನವಾಗಿರುತ್ತೆ, ಆ ಶ್ರದ್ಧಾ ಭಂಗ ಮಾಡಿದ್ರೆ ಅದು ಮರ್ಮಾಘಾತ ಮಾಡಿದಂಗಾಗುತ್ತೆ. ಆ ಮರ್ಮಾಘಾತ ಮಾಡಬೇಕು ಅಂತಾನೆ ಅವರು ಶಬರಿಮಲೆ ನಿಂತ್ಕೊಂಡ್ರು. ಮರ್ಮಾಘಾತ ಮಾಡಬೇಕು ಅಂತಾನೆ ತಿರುಪತಿಯಲ್ಲಿ ವಿವಾದವನ್ನು ಸೃಷ್ಟಿ ಮಾಡಿದ್ರು. ಮರ್ಮಾಘಾತ ಮಾಡಬೇಕು ಅಂತಾನೆ ಧರ್ಮಸ್ಥಳವನ್ನ ಕೈಗೆತ್ತಿಕೊಂಡಿದ್ದಾರೆ. ಇದು ಸೌಜನ್ಯ ನ್ಯಾಯ ಕೊಡಿಸೋ ಹೋರಾಟ ಅಲ್ಲ. ಧರ್ಮಶ್ರದ್ಧೆಯನ್ನು ನಾಶ ಮಾಡಬೇಕು ಅಂತಕ್ಕಂಥ ಸನಾತನ ಧರ್ಮವನ್ನು ಎರಾಡಿಕೇಟ್ ಮಾಡಬೇಕು ಅಂತ ಹೇಳುವವರ ಹುನ್ನಾರ ಇದೆ. ಲಾಭ ಯಾರಿಗಾಗತ್ತೆ? ಶ್ರದ್ಧಾ ಭಂಗ ಆದ್ರೆ ನೋಡಿ, ಧರ್ಮಸ್ಥಳ ಶ್ರದ್ಧೆ ಜೊತೆಗೆ ಜೋಡಿಸ್ಕೊಂಡಿದೆ. ನಾವು ಸಣ್ಣ ಹುಡುಗರಿದ್ದಾಗ ಒಂದು ಸಣ್ಣ ತಪ್ಪು ಮಾಡಿದ್ರೆ ನಮ್ಮಮ್ಮ ನಾಲ್ಕಾಣಿ ಪಾವಲಿ ಕೈ ಹಿಡಿಸಿ, ಕೈ ಮುಗಿಸಿ, ಮುಡುಪಿಗೆ ಕಟ್ಟಿಸಿ, ಮುಂದಿನ ಸರಿಗೆ ಇದನ್ನ ಮುಡುಪನ್ ತಗೊಂಡು ಧರ್ಮಸ್ಥಳಕ್ಕೆ ಹಾಕ್ತೀನಿ, ಅಡ್ಗಳು ನಿನ್ ಯಾವತ್ತೂ ತಪ್ಪು ಮಾಡಲ್ಲ ಅಂತ ಹೇಳಿ ಅಂತ ಆ ಮುಡುಪು ಹಾಕ್ಸಿ ಅಡ್ಗಳಿಸೋಳು ಅಮ್ಮ. ಅಲ್ಲಿಂದ ಒಂದು ಶ್ರದ್ಧೆ ಜೋಡಿಸ್ಕೊಂಡು ಬರ್ತಿತ್ತು. ಈ ತರ ಕೋಟ್ಯಾಂತರ ಜನರ ಶ್ರದ್ಧೆಯನ್ನು ಭಂಗ ಮಾಡಬೇಕು
ಶ್ರದ್ಧೆ ಇದ್ದೇ ಇದ್ರೆ 100, 200, 500 ಕಿಲೋಮೀಟರ್ಗಳ ಕಾಲ ನಡ್ಕೊಂಡು ಯಾಕೆ ಬರ್ತಾರೆ ಧರ್ಮಸ್ಥಳಕ್ಕೆ, ಯಾಕೆ ಹೋಗ್ತಾರೆ ತಿರುಪತಿಗೆ, ಯಾಕೆ ಹೋಗ್ತಾರೆ ಶಬರಿಮಲೆಗೆ? ಆ ಶ್ರದ್ಧೆಯ ಭಾಗನೇ ತಾನೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗೋದು. ಆ ಶ್ರದ್ಧಾಭಂಗ ಮಾಡಬೇಕು ಅನ್ನುವಂಥ ಸಂಚಿದೆ. ನೇರವಾಗಿ ಆಡಿದ ಲಾಭ ಆಗುತ್ತೆ. ನೇರವಾಗಿ ಮತಾಂತರದ ಬೆಳೆಯನ್ನ ಬೆಳಿಬೇಕು ಅನ್ನೋರಿಗೆ ನೇರವಾಗಿ ಲಾಭ ಆಗುತ್ತೆ. ಒಮ್ಮೆ ಶ್ರದ್ಧಾಭಂಗ ಆದ್ರೆ ಬೆಳೆ ನಷ್ಟ ಆಗಿ ಅಲ್ಲಿ ವ್ಯವಸಾಯ ಮಾಡೋದನ್ನು ಬಿಟ್ಟರೆ ಇನ್ಯಾವ್ದು ಬೆಳೆಯುತ್ತೆ? ಸ್ವಾಭಾವಿಕವಾಗಿ ಕಳೆ ಬೆಳೆಯುತ್ತೆ. ಮತಾಂತರದ ಕಳೆಯನ್ನ ಬೆಳೆಸಬೇಕು ಅನ್ನುವಂಥವರ ಕುಮ್ಮಕ್ಕೂ ಕೂಡ ಇದರೊಳಗಡೆ ಸೇರಿಕೊಂಡಿದೆ. ಹಾಗಾಗಿ ಇದು ತುಂಬಾ ಮೇಲ್ನೋಟಕ್ಕಿರುವಂತೆ ಯಾವುದೋ ಒಂದು ಘಟನೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಈಗ SIT ತನಿಖೆ ಇಲ್ಲದೆ ಇದ್ರೆ ಇನ್ಯಾವ ಬೇಕಾದ್ರೆ ತನಿಖೆ ಮಾಡಲಿ. ನನ್ನೊಂದು ಆಗ್ರಹ ಇದೆ, ಹಾಲಿ ನ್ಯಾಯಾಧೀಶರ ಮಾರ್ಗದರ್ಶನ ನೇತೃತ್ವದಲ್ಲಿ SIT ತನಿಖೆ ನಡೀಬೇಕು. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹತ್ತಿರದಿಂದ ನೋಡಿದ್ದೀನಿ. ಅವರ ಒಡ್ಡೋಲಗದಲ್ಲಿ ಕರಟಕ ದಮನಕರುಗಳು ಸೇರ್ಕೊಂಡ್ಬಿಟ್ಟಿದ್ದಾರೆ. ಆ ಕರಟಕ ದಮನಕರ ಕಪಿಮುಷ್ಟಿಯಲ್ಲಿ ಸಿದ್ದರಾಮಯ್ಯನವರು ಸಿಲುಕ್ ಹಾಕೊಂಡಿರೋದ್ರಿಂದ ಅವ್ರ ತನಿಖೆಯ ದಿಕ್ಕನ್ನು ಯಾವ ರೀತಿ ಬೇಕಾದ್ರೂ ಹಳ್ಳ ಇಡಿಸೋ ಪ್ರಯತ್ನ ಮಾಡಬಹುದು. ಸುಲಭ ಇಲ್ಲ. ಯಾಕೆಂದ್ರೆ ನಿಜ, ಆರಂಭದಲ್ಲಿ ಸಜ್ಜನರು ಮೌನವಾಗಿದ್ದಾಗ ದುರ್ಜನರು ಬೀದಿನಲ್ಲಿ ಅಡಬಟ ಮಾಡಿದರು. ಆದ್ರೆ ಈ ಸಜ್ಜನ ಶಕ್ತಿ ಎದ್ದು ನಿಂತಿರೋದ್ರಿಂದ ಈಗ ದುರ್ಜನರು ಬಲ ಮುದುಕೊಳ್ಳೇಬೇಕು, ಬಿಲ ಸೇರಲೇಬೇಕು. ಆದ್ರೆ ಬಿಲ ಸೇರಿದ್ರು ಬೇರೆ ಹುನ್ನಾರ ನಡೆಸ್ಬೋದು. ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಧರ್ಮಶ್ರದ್ಧೆಗಿಂತ ನಗರ ನಕ್ಸಲೀಯರ ಮಾತು ಅವ್ರಿಗೆ ಬಹಳ ಪಥ್ಯ ಆಗುತ್ತೆ. ಆಗಿರುವಂತ ಹಲವಾರು ನಿದರ್ಶನಗಳು ಕಣ್ಮುಂದಿರೋದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳೇ, ತನಿಖೆ ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು. ನಮಗೆ ವಿಶ್ವಾಸ ಇದೆ, ಧರ್ಮಸ್ಥಳದ ಮೇಲಿರುವ ಅಪವಾದಗಳು ಸೇರಿದಂತೆ ಎಲ್ಲ ಅಗ್ನಿ ಪರೀಕ್ಷೆಯಿಂದ ಪುಟಕ್ಕಿಟ್ಟ ಚಿನ್ನದಂತೆ ಧರ್ಮಸ್ಥಳ ಗೆದ್ದು ಬರುತ್ತೆ ಅನ್ನೋ ವಿಶ್ವಾಸ ಇದೆ ನಮಗೆ. ಆ ಕಾರಣಕ್ಕೆ ಇದು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ನಡೀಬೇಕು. ಈಗ ನೀವೊಬ್ಬ ದೂರುದಾರನ ಮಾತು ಕೇಳಿ SIT ರಚನೆ ಮಾಡಿದ್ರಿ. ಎಡಪಂಥೀಯ ಸಂಘಟನೆಗಳ ಒತ್ತಡಕ್ಕೆ ಮಣಿದು SIT ರಚನೆ ಮಾಡಿದ್ರಿ. ಕಮ್ಯುನಿಸ್ಟ್ ಸರ್ಕಾರದ ಒಬ್ಬ ಸಂಸದನ ಒತ್ತಡಕ್ಕೆ ಮಣಿದು ನೀವು SIT ರಚನೆಯನ್ನ ಮಾಡಿದ್ರಿ. ನಾನು ಹೇಳ್ತೇನೆ, ಸಜ್ಜನ ಶಕ್ತಿ ಆಗ್ರಹಿಸ್ತಾ ಇದೆ, ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಮಾಡಿ. ಈಗ ನೀವು ದೂರುದಾರ ತೋರಿಸಿದ ಬಹುತೇಕ ಜಾಗಗಳನ್ನ ನೀವು ಅಗದ್ರಿ. 6 ಅಡಿ ಗುಂಡಿ ತೆಗೆಯಕ್ಕೆ ಜನ ಸಿಗದೆ GCP ಉಪಯೋಗಿಸ್ತಾ ಇದ್ದೀವಿ ನಾವು. ಒಬ್ಬ 18 ಅಡಿ ಗುಂಡಿ ತೆಗೆದಿದ್ದ ಅಂತ ಅಂದ್ಕೊಂಡು ನೀವು 22 ಅಡಿ ಗುಂಡಿ ಶೋಧನೆ ಮಾಡಿದ್ರಿ. ಮಾಡಿ, ನಮ್ಗೇನು ಬೇಜಾರಿಲ್ಲ. ಬೇಕಾದ್ರೆ 100 ಅಡಿ ಗುಂಡಿನೇ ತೋಡಿ, ನಮಗೇನು ದುಃಖ ಇಲ್ಲ. ಆದ್ರೆ ಅದಕ್ಕೆ ಮುಂಚೆ ದೂರುದಾರನ ಮಂಪರು ಪರೀಕ್ಷೆಗೆ ಒಳಪಡಿಸಿ, ಅವನ ದೂರಿನ ಸತ್ಯಾಸತ್ಯತೆಯ ಪ್ರಾಥಮಿಕ ಪರೀಕ್ಷೆ ಮಾಡಿ. ಇದನ್ನ ನೀವು ಆರಂಭದಲ್ಲೇ ಮಾಡಬೇಕಾಗಿತ್ತು. ಈಗಲೂ ಮಾಡಬೇಕಿದ್ರೆ ಸರ್ಕಾರವೇ ಷಡ್ಯಂತ್ರದ ಭಾಗ ಆಗಿದೆಯೇ ಅನ್ನುವಂತಕ್ಕಂಥ ಅನುಮಾನ ನಮ್ಮೆಲ್ಲರಿಗೂ ಮೂಡುತ್ತೆ. ಹೋಲ್ಸೇಲ್ ಆಗಿ ತಪ್ಪು ಮಾಡಿ ರಿಟೈಲ್ ಆಗಿ ಬಚಾವಾಗಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳು ಮಾಡ್ತಿರೋದು ರಿಟೈಲ್ ಆಗಿ ಬಚಾವಾಗುವ ಕೆಲಸ. ಯಾಕೆಂದ್ರೆ ಕ್ಯಾಬಿನೆಟ್ ಡಿಸಿಷನ್ SIT ರಚನೆ ಮಾಡಬೇಕು ಅನ್ನೋದು ಕ್ಯಾಬಿನೆಟ್ನ ಭಾಗ. ಇವ್ರಿಗೆ ನಾವೊಂದು ತಿಂಗಳ ಮುಂಚೆ SIT ಗಠಿತ ಮಾಡೋದಕ್ಕೆ ಮುಂಚೆನೆ ನಾನು ಮಾತಾಡಿದಾಗ
ಆ ಲಿಂಕ್ಗಳನ್ನು ನೀವು ಯಾರಾದರೂ ಚೆಕ್ ಮಾಡಿ, ನನ್ನ ಹೆಂಡತಿ, ನನಗೆ ಹೆಣ್ಮಗಳಿಲ್ಲ, ಮಗಳು, ನಮ್ಮವ್ವ ಅಲ್ಲೇವರೆಗೂ ಮಟ್ಟಿದ್ದಾರೆ. ನಿನ್ನ ಮಗಳಿಗೆ ಹಿಂಗಾಗಿದ್ರೆ, ನಿನ್ನ ಹೆಂಡತಿಗೆ ಹಿಂಗಾಗಿದ್ರೆ, ನಿನ್ನ ಅವ್ವನಿಗೆ ಹಿಂಗಾಗಿದ್ರೆ ಅಂತೆಲ್ಲ ಮಾತಾಡ್ತಾರೆ. ನಾವೆಲ್ಲೂ ಅತ್ಯಾಚಾರವನ್ನು ಸಮರ್ಥನೆ ಮಾಡಿಲ್ಲ. ನಾವು ಸಮರ್ಥನೆ ಮಾಡಿದ್ದು ನಮ್ಮ ಅನುಭವಕ್ಕೆ ಬಂದಂತ ಧರ್ಮಸ್ಥಳದ ಕಾರ್ಯವನ್ನ. ನಾನು ಹೇಳಿದೆ, 30ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳನ್ನು ಧರ್ಮಸ್ಥಳ ನಡೆಸ್ತಾ ಇದೆ, ಶಿಕ್ಷಣ ದಾಸೋಹ ಮಾಡ್ತಾ ಇದೆ, ಲಕ್ಷಾಂತರ ಜನ ಬದುಕು ಕಟ್ಕೊಂಡಿದ್ದಾರೆ ಅಂತ ಹೇಳಿದೆ. ಸುಳ್ಳು ಹೇಳಿಲ್ಲ. ಧರ್ಮೋತ್ಥಾನ ಸಂಸ್ಥೆ ಮೂಲಕ ನೂರಾರು ದೇವಾಲಯಗಳನ್ನ ಪುನರುಜ್ಜೀವೋದ್ಧಾರ ಮಾಡಿದ್ದಾರೆ ಅಂತ ಹೇಳಿದೆ. ಇದರೆಲ್ಲ ಸುಳ್ಳಿತ್ತ? ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಗ್ರಾಮೀಣ ಜನರು ಬದುಕು ಕಟ್ಕೊಳ್ಳಕ್ಕೆ ನೆರವು ನೀಡಿದೆ ಅಂತ ಹೇಳಿದೆ. ಇದರಲ್ಲೆಲ್ಲ ಸುಳ್ಳಿತ್ತ? ಧರ್ಮಾಧಿಕಾರಿಗಳನ್ನ ನಾವೆಲ್ಲರೂ ನಡೆದಾಡುವ ದೇವರು ಅಂತ ಭಾವಿಸ್ತೇವೆ ಅಂತ ಹೇಳಿದ್ರೆ ನನ್ನ ಅನುಭವ. ಇದು ನಮ್ಮ ಹಿರಿಯರು ಮಂಜುನಾಥ ಸ್ವಾಮಿ ನಮಸ್ಕಾರ ಮಾಡಿ ಹೆಗ್ಡೇರಿದಾರ ನೋಡೋಣ ಅಂತ, ನಮ್ಮ ಅಪ್ಪ ಹೆಗ್ಡೇರಿದಾರ ನೋಡೋಣ ಅಂತ ಕರ್ಕೊಂಡು ಹೋಗ್ತಿದ್ರು. ಒಳಗೆ ಹೋಗ್ಬೇಕಾದ್ರೆ ಹೆಗ್ಡೇರಿದ್ದಾರೆ ಅಂದ್ರೆ ನಮ್ಗೆ ಸಣ್ಣ ಮಕ್ಕಳು ಇದ್ದಾಗ ಅವರು ನಮಸ್ಕಾರ ಮಾಡೋರು, ನಾವು ನಮಸ್ಕಾರ ಮಾಡ್ತಿದ್ವಿ. ಯಾಕೆ ನಮಸ್ಕಾರ ಮಾಡ್ತಿದ್ರು? ಸುಮ್ಮನೆ ನಮಸ್ಕಾರ ಮಾಡ್ತಿದ್ದ. ಈ ಅನುಭವದ ಮೇಲೆ, ಈ ಭಾವನೆಗಳ ಮೇಲೆ ನಾನು ಹೇಳಿದೆ, ಚಿಪ್ಪಲ್ಲಿ ಕಾಫಿ ಕೊಡ್ತಿದ್ದ ಕಾಲದಲ್ಲಿ, ಸಾಮಾಜಿಕ ಅನ್ಯಾಯ ಮಾಡ್ತಿದ್ದ ಕಾಲದಲ್ಲಿ, ಅಸ್ಪೃಶ್ಯತೆ ಮನೆ ಮನೆಯಲ್ಲಿ ಇದ್ದ ಕಾಲದಲ್ಲಿ, ಯಾರು ಬರ್ಲಿ ಬಿಡ್ಲಿ ಸಹಪಂಕ್ತಿ ಭೋಜನ ಆಗಿ ನಾವೆಲ್ಲರೂ ಒಂದು ಭಾವವನ್ನ ಅವರಲ್ಲಿ ಸಾಕ್ಷಾತ್ಕರಿಸುವ ಕೆಲಸ ಮಾಡಿದ್ರು. ಇದು ಅಪರಾಧ. ಇದು ಇವತ್ತಿಗೂ ಎಷ್ಟೋ ಜನ ಜಾತ್ಯತೀತ ಸಾಮಾಜಿಕ ನ್ಯಾಯ ಅಂತ ಹೊಗಳೇ ಬಿಡೋರು ಅವ್ರ ಊರಿನ ದೇವಸ್ಥಾನಕ್ಕೆ ಇನ್ನೂ ಎಲ್ಲ ಹಿಂದೂಗಳನ್ನು ಬಿಡುವ ವಾತಾವರಣ ನಿರ್ಮಾಣ ಆಗಿಲ್ಲ. ಆದರೆ ಧರ್ಮಸ್ಥಳದಲ್ಲಿ 5-6 ದಶಕಗಳ ಮುಂಚೆನೆ ಸಹಪಂಕ್ತಿ ಭೋಜನದ ವ್ಯವಸ್ಥೆಯನ್ನು ತಂದು ಸಮಾನತೆಯನ್ನು ಸಾರಿದ್ರು. ಇದು ಅನುಭವ ವೇದ್ಯವಾಗಿರೋ ಸಂಗತಿ ಹೌದಲ್ವಾ? ಈ ಅನುಭವದ ಮೇಲೆ ಮಾತಾಡಿದ್ದು ಬಿಟ್ರೆ ನಾವು ವಕಾಲತ್ ವಹಿಸಿದ್ದಲ್ಲ, ಅಸತ್ಯದ ಪರವಾಗಿ ವಕಾಲತ್ ವಹಿಸಿದ್ದಲ್ಲ. ಸತ್ಯ ನಮ್ಮ ಅನುಭವದ ಆಧಾರದಲ್ಲಿ ಈ ವಿಷಯವನ್ನು ಮಾತಾಡ್ತೀವಿ. ಹಾಗೆ ಯಾರ್ಯಾರು ಎಂಟ್ರಿ ಆದರು? ದುಬೈನಿಂದ ಆಲ್ ಜಜೀರಾ ಟಿವಿ ಇದನ್ನು ಟೆಲಿಕಾಸ್ಟ್ ಮಾಡ್ತೀವಿ. ಅಂದ್ರೆ ನನಗೆ ಫೀಡ್ ಮಾಡಿದವರು ಯಾರು? ಇದು ಯಾರು ಫೀಡ್ ಮಾಡಿದವರು? ಯಾರು ಹಿಂಗಡೆ ಇರ್ಬೋದು? SDPIಗೂ ಇದಕ್ಕೂ ಏನು ಸಂಬಂಧ? SDPI ಯಾವತ್ತಾದ್ರೂ ಮುಸ್ಲಿಂ ಮತಾಂಧತೆ ಮತ್ತು ಅವರ ದೌರ್ಜನ್ಯ, ಅವರು ನಡೆಸೋ ದೌರ್ಜನ್ಯದ ವಿರುದ್ಧ ಒಂದಿನ ಧ್ವನಿ ಎತ್ತಿದಾರ? ಗೋಹತ್ಯೆ ವಿರುದ್ಧ ಒಂದು ದಿನ ಅವರು ಇದು ತಪ್ಪು, ಸಂವಿಧಾನಕ್ಕೆ ವಿರುದ್ಧ ಅಂತ ಹೇಳಿದಾರ? ಆದ್ರೆ ಅವರು ಧರ್ಮಸ್ಥಳದ ಬಂದ್ಬಿಟ್ರು ಮಾತಾಡಕ್ಕೆ. ಅಂದ್ರೆ ಏನು ಸೂಚಿಸುತ್ತೆ? ಇದರಲ್ಲಿ ಮತೀಯವಾದಿಗಳು ಮತ್ತು ಸನಾತನ ಧರ್ಮೀಯರ ನಡುವಿನ ಸಂಘರ್ಷ ಇದೆ. ನಿಜ ಆರಂಭದಲ್ಲಿ ಏನಪ್ಪ ಇದು ಅನ್ನೋ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡೋರು ಅವರು ಯಶಸ್ವಿ ಆಗಿದ್ರು. ಸುಳ್ಳು ಯಾವಾಗಲೂ ಹಾಗೇನೆ. ಸತ್ಯ ಹೊಸದಾಟಕ್ಕೆ ಮುಂಚೆ ಸುಳ್ಳು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ. ಆದರೆ ಸತ್ಯವನ್ನ ಸೋಲಿಸಲಿಕ್ಕೆ ಸುಳ್ಳಿನ ಕೈಲಿ ಇವತ್ತವರೆಗೂ ಸಾಧ್ಯ ಆಗಿಲ್ಲ. ನನಗೆ ವಿಶ್ವಾಸ ಇದೆ ಧರ್ಮಸ್ಥಳದಲ್ಲೂ ಕೂಡ ಅಂತಿಮವಾಗಿ ಸತ್ಯವೇ ಗೆಲ್ಲೋದು. ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಂತ ಹೇಳಿದ್ದಾರೆ. ಮಾಧ್ಯಮ ಸ್ನೇಹಿತರಿಗೆ ಇದೀರಿ, ಇಂಟೆಲಿಜೆನ್ಸ್ನವರು ಕೂಡ ಇಲ್ಲಿ ಏನು ನಡೀತು ಅಂತ ನೋಟ್ ಮಾಡಿ ತಮ್ಮ ಸೀನಿಯರ್ ಆಫೀಸರ್ಸ್ ಮೂಲಕ ಮುಖ್ಯಮಂತ್ರಿಗಳಿಗೂ ತಲುಪಿಸ್ತಾರೆ. ನಾನು ಸರ್ಕಾರದ ಭಾಗವಾಗಿದ್ದವನು, ನನ್ನ ವ್ಯವಸ್ಥೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತು. ನಾನು ಮುಖ್ಯಮಂತ್ರಿಗಳೇ, ನಾನು ಈ ಮೂಲಕ ಆಗ್ರಹಿಸ್ತೇನೆ, ನಿಮ್ಮ ಚಲನಚಿತ್ರ ನಟಿ ರಮ್ಯಾ
ಬಗ್ಗೆ ಅವಹೇಳನ ಮಾಡಿದ್ದು ಕೇಸ್ ರಿಜಿಸ್ಟರ್ ಮಾಡಿದ್ರಿ, ಸಂತೋಷ. ಯಾವ ಹೆಣ್ಮಕ್ಳಿಗೂ ಅವಹೇಳನ ಆಗಬಾರ್ದು, ಅರೆಸ್ಟ್ ಮಾಡಿದ್ರಿ, ಸಂತೋಷ. ಕೋಟ್ಯಾಂತರ ಜನರ ಶ್ರದ್ಧೆಗೆ ಕೇಂದ್ರ ಆಗಿರ್ತಕ್ಕಂಥ ಧರ್ಮಸ್ಥಳದ ಬಗ್ಗೆ ಅವಹೇಳನ ಮಾಡಿ ಯೂಟ್ಯೂಬ್ಗಳಲ್ಲಿ ಹಾಕಿ ಮೆರೆದವರು ಇನ್ನೂ ಓಡಾಡ್ತಾ ಇದ್ದಾರಲ್ಲ, ಯಾಕೆ ಬಿಟ್ಟಿದ್ರಿ? ಏನು ಸಮಾಧಾನ? ಯಾಕೆ ಬಿಟ್ಟಿದ್ರಿ? ಅಂದ್ರೆ ಕೋಟ್ಯಾಂತರ ಜನರ ಭಾವನೆಗೆ ಘಾಸಿಯಾದರೂ ಪರವಾಗಿಲ್ಲ ಅಂದ್ರೆ ನೀವು ಹೆಂಗ್ ಜಾತ್ಯತೀತರಾಗ್ತೀರಿ? ನೀವು ನಿಜವಾದ ಜಾತ್ಯತೀತರು ಅನ್ನೋದಾದರೆ ಯಾರ್ಯಾರು ಅವಹೇಳನ ಮಾಡಿ ತನಿಖೆಗೆ ಮೊದಲೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂತ ಷಡ್ಯಂತ್ರ ಮಾಡಿದ್ರು ಅವರುಗಳನ್ನು ಅರೆಸ್ಟ್ ಮಾಡಿ ಒಳಗೆ ಹಾಕಿ. ಮಾನ್ಯ ಉಪಮುಖ್ಯಮಂತ್ರಿಗಳು ಮಾರ್ಮಿಕವಾಗಿ ಹೇಳಿದ್ರು, ಈ ಷಡ್ಯಂತ್ರ ಕಾಲ ಬಂದಾಗ ಬಹಿರಂಗಪಡಿಸ್ತೀನಿ ಅಂತ. ನಾಳೆ ನಮ್ಮ ಕೈಲಿ ಇಲ್ಲ ಉಪಮುಖ್ಯಮಂತ್ರಿಗಳೇ, ಈಗಿಂದ ಮಾತ್ರ ನಮ್ಮ ಕೈಲಿರೋದು. ನಾಳೆ ಏನು ಅಂತ ಗೊತ್ತಿಲ್ಲ. ಸತ್ಯ ಹೇಳಕ್ಕೆ ಕಾಲಂ ಕಾಯಬೇಕಾದ ಅವಶ್ಯಕತೆ ಇಲ್ಲ. ಷಡ್ಯಂತ್ರ ಅನ್ನೋದು ನಿಮ್ಮ ಮನವರಿಕೆ ಆದಮೇಲೆ ಷಡ್ಯಂತ್ರ ನಡೆಸಿರೋರು ಯಾರು ಅನ್ನೋದನ್ನು ಬಹಿರಂಗಪಡಿಸಿ ಮತ್ತು ಷಡ್ಯಂತ್ರ ನಡೆಸಿರೋರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ನಾನು ಈ ಸಭೆಯ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇನ್ನ ಸಿಪಿಐ, ಸಿಪಿಎಂ, ಯಾವ ಸಂತೋಷ್ ಕುಮಾರ್ ಅಂತ ಹೇಳಿ ಒಬ್ಬರು ರಾಜ್ಯಸಭಾ ಸಂಸದರು, ಇನ್ನು ಕೆಲವು ಸ್ತ್ರೀವಾದಿ ಗುಂಪುಗಳು. ಅಂದ್ರೆ ಕಮ್ಯುನಿಸ್ಟ್ ದೃಷ್ಟಿಯಲ್ಲಿ 3 ಬಿಟ್ಟರೆ ಮಾತ್ರ ಸ್ತ್ರೀವಾದಿ ಆಗಕ್ಕೆ ಸಾಧ್ಯ. ನೀವು ಗೌರವದಿಂದ ಬದುಕಿದ್ರೆ ನೀವು ಸ್ತ್ರೀವಾದಿ ಆಗಕ್ಕಾಗಲ್ಲ. 3 ಬಿಟ್ಟಿದ್ರೆ ಮಾತ್ರ ಸ್ತ್ರೀವಾದಿ ಆಗ್ಬೋದು ಅವ್ರ ದೃಷ್ಟಿನಲ್ಲಿ. ಆದ್ರೆ ನಮ್ಮಲ್ಲಿ ಪಿತೃದೇವೋಭವಕ್ಕಿಂತ ಭವಕ್ಕಿಂತ ಮುಂಚೆನೆ ಮಾತೃದೇವೋಭವ ಅಂತ ಹೇಳಬೇಕು. ಸ್ತ್ರೀವಾದ ಪಾಠ ನೀವು ಮಾಡಬೇಕು. ಹೆಣ್ಣಿಗೆ ಯಾವ ರಿಲಿಜನ್ ನಲ್ಲಿ ಆತ್ಮನೇ ಇಲ್ಲ ಅಂತ ಹೇಳ್ತಾರೋ, ಯಾವ ರಿಲಿಜನ್ ಹೆಣ್ಣಿಗೆ ಭೋಗದ ವಸ್ತು ಅಂತ ಭಾವಿಸುತ್ತೋ, ಯಾವ ರಿಲಿಜನ್ ಸಮಾನತೆಯನ್ನು ಇವತ್ತಿಗೂ ಕೊಟ್ಟಿಲ್ವೋ ಅವ್ರಿಗೆ ಪಾಠ ಇದೆ. ಅರ್ಧನಾರೀಶ್ವರನ ರೂಪದಲ್ಲಿ ಅವತಾರ ಎತ್ತಿ ಮಾರ್ಗದರ್ಶನ ಮಾಡಿದಂತ ಸನಾತನ ಧರ್ಮೀಯರಿಗೆ ನೀವು ನಿಮ್ಮ ಸ್ತ್ರೀವಾದ ಪಾಠ ಹೇಳಬೇಕು. ನಮ್ಮ ದೇವರು ಕೂಡ ನನ್ನೊಳಗೆ ಸ್ತ್ರೀ ಮತ್ತು ಪುರುಷ ಎರಡೂ ಇದ್ದಾನೆ ಅಂತ ನಮ್ಮ ಭಗವಂತನೇ ಅರ್ಧನಾರೀಶ್ವರನಾಗಿ ಅವತಾರ ಎತ್ತಿ ಮಾರ್ಗದರ್ಶನ ಮಾಡಿದ್ದಾನೆ. ನೀವು ಅವ್ರಿಗೆ ಸ್ತ್ರೀವಾದ ಪಾಠ ಹೇಳಿ. ಅದು ಒಂದಿನ ನೀವು ಅವ್ರಿಗೆ ಸ್ತ್ರೀವಾದ ಪಾಠ ಹೇಳೇ ಇಲ್ಲ. ನೀವು ನಮಗೆ ಸ್ತ್ರೀವಾದ ಪಾಠ ಹೇಳ್ತಾ ಇದ್ದೀವಿ. ನೀವು ಹೇಳಬೇಕಾಗಿರೋದು ಅವರಿಗೆ ಸ್ತ್ರೀವಾದದ ಪಾಠವನ್ನು ಹೇಳಬೇಕು. ಈ ಎಲ್ಲ ಹುನ್ನಾರವನ್ನು ನಾವು ಸಂಘಟಿತವಾಗಿ ಎದುರಿಸಬೇಕು. ಕೊನೆಯದಾಗಿ ನಾನು ವಿನಂತಿ ಮಾಡೋದೇನು ಅಂದರೆ, ದೇವರ ಅವತಾರ ಎತ್ತಾನೆ ಅಂತ ಕಾಯುವ ಕಾಲ ಇದಲ್ಲ. ನಾವು ಸಂಘಟಿತರಾಗಿ ಸತ್ಯದ ಪರವಾಗಿ ನಿಂತ್ಕೊಳ್ಳೋಣ, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋಣ, ಅಪಪ್ರಚಾರದ ವಿರುದ್ಧ ನಿಂತ್ಕೊಳ್ಳೋಣ. ಸೌಜನ್ಯ ಹತ್ಯೆಗೆ ನ್ಯಾಯ ಕೊಡಬೇಕು. ಬೇಕಿದ್ರೆ ಯಾವ ಹಂತದ ತನಿಖೆ ಬೇಕಾದ್ರೂ ಆಗಲಿ, ಅಪರಾಧಿ ಯಾರೇ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗಲಿ. ನಾವು ಅಪರಾಧಿಗಳ ಸಮರ್ಥನೆಗೆ ಯಾವತ್ತೂ ನಿಂತಿಲ್ಲ. ಆದರೆ ಆಧಾರವಿಲ್ಲದೆ ಅಪರಾಧಿ ಅಂತ ಬಿಂಬಿಸಿ ಅಪಪ್ರಚಾರ ಮಾಡುವ ಷಡ್ಯಂತ್ರದ ಹಿಂದೆ ಶ್ರದ್ಧಾಭಂಗ ಮಾಡುವಂತ ರಾಕ್ಷಸರಿದ್ದಾರೆ ಅಂತ ನಾವು ಆಲೋಚನೆ ಮಾಡಬೇಕು. ಹಿಂದೆ ರಾಕ್ಷಸರು ಕೋರೆದಾಡುಗಳಲ್ಲಿ ಇಟ್ಕೊಂಡು ಪುರಾಣಗಳಲ್ಲಿ ನಾವು ನೋಡ್ತೇವೆ ಆ ಥರದ ರಾಕ್ಷಸಿದ್ರು ಅಂತ ಹೇಳಿ. ಈಗ ಆ ಥರದ ಕೋರೆದಾಡಿಗಳಿರೋರು ಇಲ್ಲ. ಅದಕ್ಕಿಂತ ವಿಕೃತರಾಗಿರ್ತಕ್ಕಂಥ ಶ್ರದ್ಧಾಭಂಗವನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ರಾಕ್ಷಸರು ಇದ್ದಾರೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ಎಚ್ಚರ ವಹಿಸೋಣ. ಇದೊಂದು ನೆಗೆಟಿವ್ ಸೃಷ್ಟಿ ನೋಡಿ. ಈಗ ಒಂದು ವೇಳೆ ಆಳವಾದ ಶ್ರದ್ಧೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಬಗ್ಗೆ ಇಲ್ಲದೆ ಇದ್ದಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ಬೇರೆ ಗಟ್ಟಿ ಇಲ್ಲದೆ ಇದ್ರೆ ಇಷ್ಟು ಅಪಪ್ರಚಾರಕ್ಕೆ ಯಾವ ಪರಿಸ್ಥಿತಿ ಬರ್ತಿತ್ತು ನೀವು ಯೋಚನೆ ಮಾಡಿ. ಆದರೆ
ಕೋಟಿ ಕೋಟಿ ಜನರ ಶ್ರದ್ಧೆಯ ಕಾರಣಕ್ಕೆ ಅಪಪ್ರಚಾರವನ್ನು ಸಮಾಜ ನಂಬಲಿಲ್ಲ. ಹಾಗಾಗಿ ನಾವು ಸಂಘಟಿತವಾಗಿ ನಿಲ್ಲೋದ್ರ ಮೂಲಕ ನಾವು ಇದನ್ನೆಲ್ಲವನ್ನು ಎದುರಿಸುವಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು 4 ಬೇಡಿಕೆಗಳನ್ನು ಸರ್ಕಾರಕ್ಕೆ ಮುಂದಿಡೋದು. ನೀವು ಮಂಪರು ಪರೀಕ್ಷೆಗೆ ಒಳಪಡಿಸಿ ಅವನ್ನ ಅವ್ರ ಎದುರುಗಡೆ ಇರುವಂಥ ಬ್ಯಾಕ್ಗ್ರೌಂಡ್ ಏನು ಅಂತ ಪತ್ತೆ ಹಚ್ಚಿ, ಯಾರು ಕೆಲವರು ಮಿಸ್ಗೈಡ್ ಮಾಡೋದು, ಮಿಸ್ಗೈಡ್ ಮಾಡಿರೋರು ಮಂಪರು ಪರೀಕ್ಷೆಗೆ ಒಳಪಡಿಸಿ. ಮಿಸ್ಗೈಡೆಡ್ ಅಲ್ಲ, ಉದ್ದೇಶಪೂರ್ವಕವಾಗಿ ಮಿಸ್ಗೈಡ್ ಮಾಡಿರೋರು ಅವ್ರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಿ. ಅಪಪ್ರಚಾರ ಮಾಡಿರೋರ ಬಗ್ಗೆ ಕ್ರಮ ತಗೊಳ್ಳಿ. ಕ್ರಮ ಕೈ ತಗೊಂಡು ನಾವು ಅಲ್ಲಾನಿಗೂ ಒಂದೇ ನ್ಯಾಯ ಕೊಡ್ತೀವಿ, ಮಂಜುನಾಥ ಸ್ವಾಮಿಗೂ ಒಂದೇ ನ್ಯಾಯ ಕೊಡ್ತೀವಿ ಅಂತ ತೋರಿಸಿ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಬೆಂಕಿ ಹಾಕಿದವರು ಅವರು ಮಾತ್ರ ನಿಮ್ಮ ಕಣ್ಣಿಗೆ ಕಾಣೋದಾದ್ರೆ, ನೀವು ನಮಗೂ ಹೇಳ್ತಾ ಇದ್ದೀರಿ, ನೀವು ನ್ಯಾಯ ಪಡೆಯೋಕ್ಕೆ ಏನು ಮಾಡಬೇಕು ಅನ್ನುವಂಥ ದಾರಿ ನೀವೇ ತೋರಿಸ್ಕೊಟ್ಟಂಗೆ ಆಗುತ್ತೆ. ನಮ್ಗೆ ಅದಕ್ಕೆ ಅವಕಾಶ ಕೊಡಬೇಡಿ ಅನ್ನೋ ಮಾತು ಮೂಲಕ, ಅರಿವಿಲ್ಲದೆ ಯಾರಾದರೂ ಅಪಪ್ರಚಾರಕ್ಕೆ ಕೈಗೂಡಿಸಿದ್ರೆ ನಿಮಗೂ ಒಂದು ಕಡೆ ಅವಕಾಶ, ನೀವು ಸಾರ್ವಜನಿಕ ಕ್ಷಮೆಯಾಪಣೆ ಮಾಡಿ. ಅರಿವಿಲ್ಲದೆ ಆದರೆ ದುರುದ್ದೇಶಪೂರ್ವಕವಾಗಿ ನೀವು ಅಪಪ್ರಚಾರ ಮಾಡಿದರೆ ನಿಮ್ಮ ಪಾಪದ ಕೊಡ ತುಂಬಿದೆ. ಆ ಪಾಪದ ಫಲವನ್ನು ನೀವೇ ಅನುಭವಿಸಬೇಕು. ಧನ್ಯವಾದ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.